ನೀವು ಈ ಟಿ ವಿ ಪೇಪರಲ್ಲಿರೋರು ಎಲ್ಲರೂ ನಿಮ್ಮ ಜಾತಿಗಳನ್ನ ಹಾಕಬೇಕು ನಿಮ್ಮ ಹೆಸರು ಜೊತೆಗೆ. ಹಾಕತ್ತೀರಾ? ರಂಗನಾಥ್ ಬ್ರಾಹ್ಮಣ, ಇನ್ಯಾರೋ ರವಿ ಬ್ರಾಹ್ಮಣ, ರಮೇಶ ಬ್ರಾಹ್ಮಣ, ಹಿಂಗೆ ನೀವು ಯಾರೆಲ್ಲ ಇವತ್ತು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರೋ ಮತ್ತು ಯಾರೆಲ್ಲ ಈ ಹಿಂದೂ ಅನ್ನುವಂಥ ಪದನ ಬಳಸಿ ಸಮಾಜದಲ್ಲಿ ಅಶಾಂತಿನ ಉಂಟು ಮಾಡ್ತಾ ಇದ್ದೀರೋ, ನಿಮ್ಮ ಎಲ್ಲರ ಹೆಸರು ಮುಂದೆ ನಿಮ್ಮ ಜಾತಿ ಏನಾದರೂ ಹಾಕಬಿಟ್ರೆ ಯಾರೂ ನಿಮ್ಮ ವಿಡಿಯೋಗಳನ್ನ ನೋಡಲ್ಲ. ಹೋಗಲ್ಲೇ ಇವನು ಯಾವನೋ ಜುಟ್ಟು ಇವಂದು ಯಾವಕ್ಕೆ ನಾವು ನೋಡಬೇಕು, ನೀಟಾಗಿ ಅರ್ಥ ಆಗ್ಬಿಡ್ತದೆ ನಿಮ್ಮ ಪಿತೂರಿ ಏನು ಅಂತ. ಈ ರೀತಿಯ ಕಿಡಿಗೇಡಿ ಬುದ್ಧಿಗಳನ್ನ ಯಾವ ಜಾತಿಯವರು ಆಡ್ತಾ ಇರೋದು ಅಂತ, ಇದು ಎಲ್ಲದಕ್ಕೂ ಮೂಲ ಈ ಬ್ರಾಹ್ಮಣರೇ ಈ ಕೆಲಸಗಳನ್ನ ಮಾಡ್ತಾರೆ. ಎಲ್ಲರಿಗೂ ಶರಣು. ಸೌಜನ್ಯ ವಿಚಾರ ಮತ್ತೊಮ್ಮೆ ಒಂದು ಫೀನಿಕ್ಸ್ ರೀತಿ ಮೇಲೆ ಎದ್ದಿದೆ. ಅದಕ್ಕೆ ಕಾರಣ ಸಮೀರ್ ಅನ್ನುವಂಥ ಹುಡುಗ. ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿದೆ ಅಂತಲೇ ಅನ್ಕೊಳ್ಳಿ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ಬಳಸಿ ಒಂದು ಈ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಹೇಳ್ತಾರಲ್ಲ, ಆ ರೀತಿ ಅದನ್ನು ಹೇಳಿದ್ದಾನೆ. ಅದು ಆತನ ಮೊದಲ ವಿಡಿಯೋನ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಆತ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾನೆ, ಆತಂದೇ ಯೂಟ್ಯೂಬ್ ಚಾನಲ್ಗಳನ್ನ ಮಾಡ್ಕೊಂಡು. ಅದರಲ್ಲಿ ಭಾಳ ಪ್ರಮುಖವಾಗಿ ಈ ರಾಜ್ಕುಮಾರ್ನ ಕಿಡ್ನ್ಯಾಪ್ ಮಾಡಿದ್ದು ವಿಚಾರನೂ ಕೂಡ ಆತ ವಿಡಿಯೋ ಮಾಡಿದ್ದ. ಅದೂ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಆಗಿತ್ತು. ಈಗ ಈ ಒಂದು ಸೌಜನ್ಯ ಏನು ಧರ್ಮಸ್ಥಳದ ಕಾಲೇಜಿನ ವಿದ್ಯಾರ್ಥಿ ಇದ್ದರು, ಅವರು ಒಂದು 12-13 ವರ್ಷದ ಹಿಂದೆ ತುಂಬ ಭೀಕರವಾಗಿ ಕೊಲೆ ಆದಮೇಲೆ ಯಾವುದೋ ಒಬ್ಬನ್ನ ಇವನೇ ಕೊಲೆ ಮಾಡಿದ್ದು ಅಂತ ಇಮಿಡಿಯೇಟು ಹಿಡಿದು ಅದನ್ನು ದಿಕ್ಕು ತಪ್ಪಿಸಿ ಆಮೇಲೆ 7-8 ವರ್ಷ ಅದು ಕೇಸ್ ನಡೆದು ಆತ ಕೊಲೆ ಮಾಡಿಲ್ಲ ಅನ್ನೋದು ಪ್ರೂವ್ ಆಯಿತು. ಹಾಗಾದರೆ ಕೊಲೆ ನಡೆದಿರೋದಂತೂ ಸತ್ಯ, ಇವನು ಮಾಡಿಲ್ಲ ಅಂತಂದರೆ ಕೊಲೆ ಮಾಡಿರೋರು ಯಾರು? ಇದು ಆ ಒಂದು ವಿಡಿಯೋ ಏನು ಈಗ ಸಮೀರ್ ಮಾಡಿರೋ ವಿಡಿಯೋ ಮಾತ್ರ ಅಂತಲ್ಲ, ಇದಕ್ಕೆ ಬೀದಿ ಹೋರಾಟ ನಡೀತಾ ಇದೆ, ಕಾನೂನು ಹೋರಾಟ ನಡೀತಾ ಇದೆ ಅನ್ನೋಕ್ಕಾಗಲ್ಲ, ನಡೀತಾ ಇತ್ತು. ಮತ್ತು ಈ ಮಾಧ್ಯಮದಲ್ಲಿ ಸಾಕಷ್ಟು ಜನ ಹೋರಾಟನ ಚಾಲ್ತಿಲಿಟ್ಟಿದ್ದಾರೆ. ಇಂಥ ಒಂದು ವಿಚಾರದಲ್ಲಿ ಬೇರೆ ಯಾರಿಗೂ ಕೂಡ ನೀನು ಯಾಕೆ ವಿಡಿಯೋ ಮಾಡ್ತೀಯಾ, ನೀನು ಯಾಕೆ ಇದ್ರ ಬಗ್ಗೆ ಮಾತಾಡ್ತೀಯ ಅಂತ ಕೇಳದೇ ಇದ್ದವರು ಈ ಹುಡುಗನಿಗೆ ಮಾತ್ರ ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಸಮೀರ್ ಆ ಹೆಸರಲ್ಲೇ ಆತ ಮುಸ್ಲಿಂ ಅನ್ನೋದು ಗೊತ್ತಾಗುತ್ತೆ. ಇವರು ಅವನು ಮುಸ್ಲಿಂ ಅಂದ ತಕ್ಷಣವೇ ನೀನು ಯಾವನು, ಅದು ಹಿಂದೂ ದೇವ್ರ ಬಗ್ಗೆ ಮಾತಾಡೋದಕ್ಕೆ ಏನು, ನೀನು ಹಿಂದೂಗಳ ಬಗ್ಗೆ ಮಾತಾಡೋದಕ್ಕೆ ಏನು, ನೀನು ಧರ್ಮಸ್ಥಳದ ಬಗ್ಗೆ ಮಾತಾಡೋದಕ್ಕೆ ಏನು, ಈ ಥರ ಎಲ್ಲ ಆತನಿಗೆ ಕೊಡಬಾರ್ದ ರೀತಿಯಲ್ಲಿ ಟಾರ್ಚರ್ನ ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ದಾರೆ. ಕೆಲವರು ನೇರವಾಗಿ ಕೂಡ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದಷ್ಟು ಜನ ಆ ಹುಡುಗನಿಗೆ ಪ್ರೊಟೆಕ್ಟಿವ್ ಆಗಿ ನಿಂತಿದ್ದಾರೆ. ನಾವುಗಳೆಲ್ಲ ಆನ್ಲೈನಲ್ಲಿ ಎಸ್ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಥರ ಹೇಳಿದ್ದೀವಿ ಹೊರತಾಗಿ ಪಾಪ ಹುಡುಗ ಎಲ್ಲಿರ್ತಾನೋ ಯಾವೂರು ಏನೂ ಗೊತ್ತಿಲ್ಲ ನಮಗೆ. ಆದ್ರೂ ಕೂಡ ಮಾನಸಿಕವಾಗಿ ಆತನಿಗೆ ಬೆಂಬಲನ ಸೂಚಿಸಬೇಕು. ಇಡೀ ಕನ್ನಡ ನಾಡು ಆತನಿಗೆ ಬೆಂಬಲನ ಸೂಚಿಸಿದೆ. ಈಗ ಈ ಮುಸ್ಲಿಂ ಅನ್ನೋ ವಿಚಾರಕ್ಕೆ ಬರೋಣ. ಈಗ ಇವರು ಈ ಥರ ಸಾವಿರಾರು ಲಕ್ಷಾಂತರ ಯೂಟ್ಯೂಬ್ ಚಾನಲ್ಗಳನ್ನ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಸಾಕಷ್ಟು ಬಾರಿ ಕ್ರಿಶ್ಚಿಯನ್ಸು ವಿಚಾರಗಳನ್ನ ಮಾತಾಡ್ತಾರೆ, ಮುಸ್ಲಿಮ್ಸ್ ವಿಚಾರಗಳನ್ನ ಮಾತಾಡ್ತಾರೆ, ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಜಾತಿಯವ್ರದನ್ನು ಮಾತಾಡ್ತಾರೆ. ಇಲ್ಲಿ ನೀವು ಗಮನಿಸ್ಬೇಕು, ಈ ಹಿಂದೂ ಅನ್ನುವಂಥ ಪದನ ಬಳಸ್ತಾ ಇರೋರು ಯಾರು ಇವರೆಲ್ಲ? ಇವರು ಯಾವಾಗ ಹಿಂದೂ, ಮುಸ್ಲಿಮು ಕ್ರಿಶ್ಚಿಯನ್ ಬಂದಾಗ ಮಾತ್ರ ಹಿಂದೂ, ಬೇರೆ ಟೈಮಲ್ಲಿ ಇವ್ರದ ಜಾತಿಗಳೇ ಆಗಿರ್ತಾರೆ. ಇಲ್ಲಿ ಇವರೆಲ್ಲ ಜಾತಿಗಳು ಅನ್ನೋದೇನೆ ಸತ್ಯ, ವಾಸ್ತವ. ಈ ಹಿಂದೂ ಅನ್ನುವಂಥದ್ದನ್ನ ಏನು ಈ ಒಂದು ಪಿತೂರಿನೇ ಬದುಕನ್ನ ಮಾಡ್ಕೊಂಡು ಆಗಿರುವಂಥ ಈ ಬ್ರಾಹ್ಮಣರಿದಾರಲ್ಲ, ಇವರು ತೇಲಿ ಬಿಟ್ಟಿರುವಂಥ ಪದ ಇದು. ಅವ್ರುಗಳೇನೆ ಈ ವಿಚಾರನ ತೇಲಿ ಬಿಟ್ಟಿರ್ತಾರೆ. ಒಬ್ಬ ಮುಸ್ಲಿಮ್ ಇದ್ರ ಬಗ್ಗೆ ಮಾತಾಡಬಾರ್ದು. ಹಾಗಾದರೆ ಯಾರೂ ಕೂಡ ಮುಸ್ಲಿಮ್ಸು ವಿಚಾರನ ಎತ್ತಲೇಬಾರ್ದು. ಅದು ಯೂಟ್ಯೂಬ್ ಚಾನಲ್ ಆಗ್ಬೋದು, ಟಿ ವಿ ಚಾನಲ್ ಆಗ್ಬೋದು, ಇಲ್ಲ ಪೇಪರ್ಗಳಾಗ್ಬೋದು. ಈಗ ಮೊನ್ನೆಯಿಂದ ಬಾಯ್ ಬಡ್ಕೊತಾ ಇದ್ದೀರಲ್ಲ, ಬಜೆಟ್ ಆದ ತಕ್ಷಣವೇ ಅವರ ಜನಸಂಖ್ಯೆ 14% ಇದೆ. 14% ಅಂದರೆ 4 ಲಕ್ಷ ಕೋಟಿಲಿ ಎಷ್ಟು ಕೊಡಬೇಕು ಗೊತ್ತಾ?
28,000 ಕೋಟಿ ಪ್ಲಸ್ 28,000 ಕೋಟಿ ಎಷ್ಟಾಗುತ್ತೆ? ಹೆಚ್ಚು ಕಮ್ಮಿ 56,000 ಕೋಟಿ ರೂಪಾಯಿನ ಆ ಸಮುದಾಯಕ್ಕೆ ಮೀಸಲಿಡಬೇಕಾಗುತ್ತೆ. 14% ಅಂದರೆ 4 ಲಕ್ಷ ಕೋಟಿ ಬಜೆಟಲ್ಲಿ 56,000 ಕೋಟಿನ. ಅದರಲ್ಲಿ ಅವರು ಈಗ ಅನೌನ್ಸ್ ಮಾಡಿರೋದ್ರಲ್ಲಿ 4,000 ಕೋಟಿಯನ್ನು ಅನೌನ್ಸ್ ಮಾಡವ್ರೆ. ಇದನ್ನೇ ದೊಡ್ಡದಾಗಿ ಹಲಾಲು ಕಬಾಬು ಈ ಥರದ್ದೆಲ್ಲ ಮಾತಾಡ್ಕೊಂಡು ದಿಕ್ಕನ್ನ ತಪ್ಪಿಸ್ಕೊಂಡು ಓಟ್ಗೋಸ್ಕರ ಹಿಂದೂ ಅನ್ನುವಂಥ ಮೋಸದ ಮಾತುಗಳನ್ನ ಆಡ್ತಾ ಇದ್ದೀರಲ್ಲ, ಇದು ತಪ್ಪಿದು. ಈಗ ಆ ಸಮೀರ್ ಅನ್ನುವ ಹುಡುಗ ಸೌಜನ್ಯ ಕೇಸನ್ನು ಆತ ಬೇರೆ ಬೇರೆ ಕೇಸನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದಾನೋ ಆ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅಷ್ಟೇ. ಆತನಿಗೆ ಅವನ ಆಸಕ್ತಿ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಆ ಯೂಟ್ಯೂಬ್ ಚಾನಲ್ ರನ್ ಆಗಬೇಕು ಅಂತಂದರೆ ವಿಡಿಯೋಗಳನ್ನ ಮಾಡಬೇಕು. ಅವನ ಶೈಲಿ ತುಂಬ ಹಿಡಿಸಿದೆ ಜನಕ್ಕೆ. ಹಾಗಾಗಿ ಆತ ಇನ್ಯಾರೋ ಈ ಮುತ್ಯ ಅಂತೆಲ್ಲ ಮೋಸ ಮಾಡ್ತಾರಲ್ಲ ಅಂಥವ್ರ ಬಗ್ಗೆನೂ ವಿಡಿಯೋ ಮಾಡಿದ್ದಾನೆ. ಇನ್ನು ಈ ರಾಜ್ಕುಮಾರ್ನ ಹಿಡ್ಕೊಂಡು ಹೋಗಿದ್ರ ಬಗ್ಗೆ ಮಾಡಿದ್ದಾನೆ. ವಕ್ಫ್ ಬೋರ್ಡು ಇದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದಾನೆ. ಇದು ಯಾವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸ್ತಿದ್ದವರು ಇದಕ್ಕೆ ಯಾಕೆ ಆಕ್ಷೇಪ ವ್ಯಕ್ತಪಡಿಸಿದ್ರಿ? ಇದು ಯಾವುದೂ ಇಷ್ಟೊಂದು ವೈರಲ್ ಆಗಿರಲಿಲ್ಲ. ಇದು 1-2 ಕೋಟಿ ಜನ ನೋಡಿರ್ಬೋದು. ಅದು ಸರ್ವೇ ಸಾಮಾನ್ಯ. ಎಲ್ಲ ವಿಡಿಯೋಗಳು ವೈರಲ್ ಆಗಿಬಿಡಲ್ಲ. ಒಬ್ಬೊಬ್ರದ್ದು ಒಂದೊಂದು ವಿಡಿಯೋನೋ ಒಂದೊಂದು ಲೇಖನೋ ಅದು ವೈರಲ್ ಆಗುತ್ತೆ. ಹಾಗಾಗಿ ಆತ ಬರ್ದಿರೋದ್ರಲ್ಲೇ ಇಲ್ಲಾಂದರೆ ಆತ ಹೇಳಿರೋದ್ರಲ್ಲೇ ಏನಾದರೂ ಸುಳ್ಳಿದ್ರೆ ತಪ್ಪಿದ್ರೆ ನೀವು ಅದನ್ನು ಪುರಾವೆ ಸಮೇತ ಕೇಳಿ, ಅದನ್ನು ಬೆಂಬಲಿಸೋಣ. ಅದು ಬಿಟ್ಬಿಟ್ಟು ನೀನ್ಯಾವನೋ ಮುಸ್ಲಿಮು ನೀನ್ಯಾವನು ಕೇಳೋಕ್ಕೆ? ಹಂಗಾದ್ರೆ ನೀವು ಈ TV ಪೇಪರಲ್ಲಿರೋರು ಎಲ್ಲರೂ ನಿಮ್ಮ ಜಾತಿಗಳನ್ನ ಹಾಕಬೇಕು. ನಿಮ್ಮ ಹೆಸರು ಜೊತೆಗೆ ಹಾಕತ್ತೀರಾ? ರಂಗನಾಥ್ ಬ್ರಾಹ್ಮಣ, ಇನ್ಯಾರೋ ರವಿ ಬ್ರಾಹ್ಮಣ, ರಮೇಶ ಬ್ರಾಹ್ಮಣ, ಹಿಂಗೆ ನೀವು ಯಾರೆಲ್ಲ ಇವತ್ತು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರೋ ಮತ್ತು ಯಾರೆಲ್ಲ ಈ ಹಿಂದೂ ಅನ್ನುವಂಥ ಪದನ ಬಳಸಿ ಸಮಾಜದಲ್ಲಿ ಅಶಾಂತಿನ ಉಂಟು ಮಾಡ್ತಾ ಇದ್ದೀರೋ, ನಿಮ್ಮ ಎಲ್ಲರ ಹೆಸರು ಮುಂದೆ ನಿಮ್ಮ ಜಾತಿ ಏನಾದರೂ ಹಾಕಬಿಟ್ರೆ ಯಾರೂ ನಿಮ್ಮ ವಿಡಿಯೋಗಳನ್ನ ನೋಡಲ್ಲ. ಹೋಗಲ್ಲೇ ಇವನು ಯಾವನೋ ಜುಟ್ಟು ಇವಂದು ಯಾವಕ್ಕೆ ನಾವು ನೋಡಬೇಕು. ನೀಟಾಗಿ ಅರ್ಥ ಆಗ್ಬಿಡ್ತದೆ ನಿಮ್ಮ ಪಿತೂರಿ ಏನು ಅಂತ. ಅವ್ರಿಗನ ಹೆಸರು ಇಲ್ಲೇ ಮುಸ್ಲಿಂ ಅಂತ ಗೊತ್ತಾಯಿತು ಅಂದ ತಕ್ಷಣವೇ ಈ ರೀತಿ ಅಟ್ಯಾಕ್ ಮಾಡುವಂಥದ್ದು, ಅವರನ್ನು ಮಾರಲಿ ಕುಗ್ಸೋದಕ್ಕೆ ಮಾತಾಡಬಾರ್ದಂಥ ಮಾತೆಲ್ಲ ಮಾತಾಡೋದು ಅದು ಒಳ್ಳೆಯದಲ್ಲ. ಹಾಗಾಗಿ ಇದಕ್ಕೆ ಒಂದೇ ಪರಿಹಾರ ನಮ್ಮ ಪ್ರಕಾರ, ಇವರು ಏನು ಈ ಮಾಧ್ಯಮಗಳನ್ನ ನಡೆಸ್ತಾರೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ನಿಮ್ಮ ಹೆಸರು ಜೊತೆ ನಿಮ್ಮ ಜಾತಿ ಸೂಚಕನ ಹಾಕೊಳ್ಳಿ. ಆವಾಗ ಗೊತ್ತಾಗುತ್ತೆ ಈ ರೀತಿಯ ಕಿಡಿಗೇಡಿ ಬುದ್ಧಿಗಳನ್ನ ಯಾವ ಜಾತಿಯವರು ಹರಡ್ತಾ ಇರೋದು ಅಂತ. ಇದು ಎಲ್ಲದಕ್ಕೂ ಮೂಲ ಈ ಬ್ರಾಹ್ಮಣರೇ ಈ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಬಂದರೆ, ಸೌಜನ್ಯಳ ಒಂದು ಅತ್ಯಾಚಾರ ಆಗಿದೆ ಮತ್ತು ಆಕೆಯ ಹತ್ಯೆ ಆಗಿದೆ ಬಹಳ ಘೋರವಾಗಿ. ಅದು ತನಿಖೆ ಆಗಬೇಕು, ಅಪರಾಧಿಗೆ ಶಿಕ್ಷೆ ಆಗಬೇಕು. ಇದ್ರ ಜೊತೆಗೆ ಅಲ್ಲಿ ಸಾಕಷ್ಟು ಪ್ರಕರಣಗಳು ನಡೆದಿದೆ. ಈ ಸೌಜನ್ಯ ವಿಚಾರ ಇಷ್ಟೊಂದು ಭುಗಿಲೆದ್ದ ಮೇಲೆ ಆಮೇಲೆ ಒಂದು ಕೂಡ ಪ್ರಕರಣ ನಡೆದಿಲ್ಲ. ಬೇರೆ ಬೇರೆಯವರ ವಿಡಿಯೋಗಳನ್ನ ನೋಡಿದ್ದೀನಿ, ಲೇಖನಗಳನ್ನ ಓದಿದ್ದೀನಿ. ಹಂಗಂದರೆ ಇದೊಂದು ದೊಡ್ಡ ಸಾಮ್ರಾಜ್ಯನೇ ಸೃಷ್ಟಿಯಾಗಿದೆ. ಇಲ್ಲೊಂದು ಟ್ರಸ್ಟೋ ಮತ್ತೊಂದು ಮಗದೊಂದು ಮಾಡ್ಕೊಂಡು ಈ ದೈವ ದೇವರು ಇದನ್ನೆಲ್ಲ ಬಳಸ್ಕೊಂಡು ಯಾವುದೋ ಒಂದು ಕುಟುಂಬ ಅದನ್ನು ತುಂಬ ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಊರಲ್ಲಿ ಯಾವುದೋ ಒಂದು ದೇವಸ್ಥಾನ ಏನು ಹೈಯೆಸ್ಟ್ ರೆವಿನ್ಯೂ ಇವತ್ತು ಬರ್ತಾ ಇದೆ, ಅಲ್ಲಿ ಹೋಗಿ ಜನಗಳು ದುಡ್ಡು ಹಾಕೋದು ಮತ್ತೊಂದು ಮಾಡ್ತಾ ಇದ್ದಾರಲ್ಲ, ವೈಚಾರಿಕವಾಗಿ ಆಲೋಚನೆ ಮಾಡೋರು ನಾವ್ಯಾರು ಅಲ್ಲಿಗೆ ಹೋಗಲ್ಲ. ಹೋದ್ರೂ ಕೂಡ ಸುಮ್ಮನೆ ಏನೋ ಒಂದು ಜಾಗ ಅಂತ ನೋಡ್ತೀವಿ ಹೊರತಾಗಿ ಅಲ್ಲಿ ದುಡ್ಡು ಹಾಕೋದು ಪೂಜೆ ಮಾಡಿಸೋದು ಈ ಥರ ಮಾಡೋಕ್ಕೆ ಹೋಗಲ್ಲ. ಆದರೆ ಪಾಪ ಈ ದೇವರು ದಿಂಡ್ರು ಈ ಥರ ನಂಬ್ಕೊಂಡಿರುವಂಥ ಆಸ್ತಿಕರು ಅವ್ರೇನು ಮಾಡ್ತಾರೆ, ಹೋದಾಗ ಅಲ್ಲೇನೋ ಕಾಣಿಕೆ ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ. ಇದು ಯಾವುದೋ ಒಂದು ಕುಟುಂಬಕ್ಕೆ ಹೋಗೋ ಬದಲು ಬೇರೆ ದೇವಸ್ಥಾನಗಳಲ್ಲಿ ಹೇಗೆ ಅದೊಂದು ಇಲಾಖೆಗೆ, ಸರ್ಕಾರದ ಇಲಾಖೆ, ಮುಜರಾಯಿ ಇಲಾಖೆಗೆ ಬರುತ್ತೆ, ಆ ರೀತಿ ಸರ್ಕಾರದ ಇಲಾಖೆಗೆ ಬಂದರೆ ಈ ರೀತಿಯ ಉಪಟಳಗಳು ಆ ಬಲಿಷ್ಠರು ಮಾಡೋದು ಖಂಡಿತವಾಗ್ಲೂ ನಿಂತೋಗ್ಬಿಡುತ್ತೆ. ಹಾಗಾಗಿ ಇದು ಸರ್ಕಾರ ಈ ಒಂದು ಪ್ರಾಪರ್ಟೀಸ್ನ ಅದು ಸರ್ಕಾರದ ತೆಕ್ಕೆಗೆ ತಗೊಳ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀನಿ. ಈ ಹಿಂದೂ ದೇವಾಲಯ ಅನ್ನುವಂಥದ್ದೇ ಒಂದು ದೊಡ್ಡ ಪಿತೂರಿ.
ಹಾಗಾಗಿ ಇದು ಬೇರೆ ಬೇರೆ ಜಾತಿಯವ್ರನ್ನ ಇವರು ಹೈಜಾಕ್ ಮಾಡಿ ಮೋಸ ಮಾಡ್ತಾ ಇರೋದ್ರಿಂದ ಅದನ್ನು ಹಾಕೋದಕ್ಕೆ ಸರ್ಕಾರ ಅವರ ಸುಪರ್ದಿಗೆ ತಗೊಳ್ಬೇಕು. ಶರಣು, ಥ್ಯಾಂಕ್ ಯು.